ಕೂಲಂಕುಷವಾಗಿ ಸಂಪೂರ್ಣ ಗೊತ್ತಿದ್ದರೂ ಕಾರಣ ಚಾನ್ಸಸ್ ಆಗಿದೆ. ಈಗ ಯಾಕೆ ಬೇಕಿತ್ತು? ನಾನು ಹೇಳೋದು ಜಾಲಿವುಡ್ ದೊಡ್ಡ ಒಂದು ಪ್ರದೇಶ, ಅದು ಸಾಕಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ವಾಟರ್ ಪಾರ್ಕ್ ಇದೆ, ಗೇಮ್ಸ್ ಇದೆ, ಇವೆಂಟ್ ಏರಿಯಾಗಳಿದೆ, ರೆಸ್ಟೋರೆಂಟ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಅಟ್ಲೀಸ್ಟ್ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಒಂದು ಜಾಗ ಏನಿದೆ ಅದನ್ನ ಉಳಿಸ್ಕೊಂಡು ಅವರಿಗೆ ಅವಕಾಶವನ್ನು ಕೊಟ್ಟು ಬಾಕಿ ಎಲ್ಲವನ್ನು ಕೂಡ ಬಂದ್ ಮಾಡುವಂತ ಪ್ರಯತ್ನ ಅವ್ರು ಮಾಡಬಹುದಾಗಿತ್ತು. ಏಕಾಏಕಿ ಬಂದು ಬೀಗ ಜಡಿಯುವಂಥದ್ದು, ಬಿಗ್ ಬಾಸ್ ಕಂಟೆಸ್ಟ್ಗಳನ್ನ ಆಚೆ ಹಾಕುವಂಥದ್ದು. ಗೊತ್ತಿದೆ ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನಕ್ಕೆ, 700-800 ಜನಕ್ಕೆ ಕೆಲಸ ಕೊಡುವಂತ ಜಾಗ. ಅದಾದ್ಮೇಲೆ ಸಾಕಷ್ಟು ಕನ್ನಡ ಪ್ರೇಕ್ಷಕರು ಬಿಗ್ ಬಾಸ್ ಅನ್ನ ಕಾಯ್ತಾ ಇದ್ದಾರೆ. ಈ ವರ್ಷ ಸೀಸನ್ ಅಂತೂ ಬಹಳ ಅದ್ಭುತವಾಗಿದೆ, ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಈ ಬಿಗ್ ಬಾಸ್ ನಾನು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೆ. ಹಾಗಾಗಿ ಅದು ನಿಜವಾಗ್ಲೂ ಕೂಡ ವಿಷಾದನೀಯ. ನನಗನ್ಸುತ್ತೆ ಇದನ್ನ ಪರಿಗಣಿಸಿ ಜಾಲಿವುಡ್ ಮತ್ತು ಅಮ್ಯೂಸ್ಮೆಂಟ್ ಎಲ್ಲವನ್ನೂ ಕೂಡ ಸೈಡ್ಗಿಟ್ಟು ಕೊನೆ ಪಕ್ಷ ಬಿಗ್ ಬಾಸ್ ಮನೆಗಾದ್ರೂ ಒಂದು 3 ದಿನಗಳ ಪರ್ಮಿಷನ್ ಕೊಡಬೇಕಾಗುತ್ತೆ. ಇದನ್ನ ಸರ್ಕಾರದಿಂದ ಗಮನಿಸಿ ಮಧ್ಯಸ್ಥಿಕೆ ವಹಿಸಿ ಈ ಕನ್ನಡ ಪ್ರೇಕ್ಷಕರಿಗೋಸ್ಕರ ಈ ಅವಕಾಶವನ್ನು ಕೊಡಬೇಕು ಅಂತ ನನಗೆ ಅನಿಸ್ತಾ ಇದೆ. ತಗೋಬಿಡುತ್ತೆ, ಆಗ ಪಿಚ್ ಒದ್ದೆ ಆಗುತ್ತೆ, ಆಮೇಲೆ ಬ್ಯಾಟಿಂಗ್ ಪಿಚ್ ಇದ್ದು ಬಾಲಿಂಗ್ ಪಿಚ್ ಆಗುತ್ತೆ, ಏನೇನೋ ವ್ಯತ್ಯಾಸಗಳಾಗುತ್ತೆ. ಒಂದು ಬ್ರೇಕ್ ಆಗುತ್ತೆ ತಗೊಂಡ ತಕ್ಷಣ. ಈಗ ಒಂದು ಫ್ಲೋದಲ್ಲಿ ಹೋಗ್ತಾ ಇದ್ದು ಇದ್ದಕ್ಕಿದ್ದಂಗೆ ಅವರಿಗೆ ಜನರ ಸಂಪರ್ಕ, ಸಾಮಾಜಿಕ ಜಾಲತಾಣಗಳು, ಮೊಬೈಲು ಇದೆಲ್ಲ ಸಿಕ್ಕಿದ ತಕ್ಷಣ ಅವರ ಮನಸ್ಥಿತಿಗಳು ಬದಲಾಗಬಹುದು. ಒಂದು ಮಾನಸಿಕ ಆಟ, ಅದು ಬಿಗ್ ಬಾಸ್ ಅನ್ನೋದು ಮಾನಸಿಕ ಆಟ. ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಕಾರಣ ಆ ಫ್ಲೋ ಅನ್ನ ಕಟ್ ಮಾಡಬಹುದು ಅನ್ಸುತ್ತೆ. ಬಟ್ ಬಿಗ್ ಬಾಸ್ ಒಂದು ಕಾರ್ಪೊರೇಟ್ ಸಂಸ್ಥೆ, ಅದು ನಡೆಸುವಂಥದ್ದು ಎಂಡಬಾರ್ ಅನ್ನೋ ಒಂದು ಕಾರ್ಪೊರೇಟ್ ಸಂಸ್ಥೆ. ಹಾಗಾಗಿ ಈ ದೊಡ್ಡ ಶೋನ್ ಅವ್ರು ಬಿಡೋದಿಲ್ಲ. ಕುಕ್ ಅವರು ಕೋರ್ಟಿಂದ ತಡೆಯಾಜ್ಞೆ ತಂದು ಅಲ್ಲೇ ಕಂಟಿನ್ಯೂ ಮಾಡಬಹುದು, ಅಥವಾ ಬೇರೆ ಏನಾದ್ರು ಒಂದು ವ್ಯವಸ್ಥೆಯನ್ನು 1-2-3 ವಾರದಲ್ಲಿ ಮಾಡಬಹುದು ಅವರು ಅಂತ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಕೂಡ, ಆಮೇಲೆ ಬಿಗ್ ಬಾಸ್ಗೆ ನಾನು ರೆಸಾರ್ಟ್ ನಡೆಸ್ತಾ ಇದ್ದಾಗ ಊಟ ಅಥವಾ ಅವರಿಗೆ ಅಕಾಮಿಡೇಷನ್ ಎಲ್ಲ ಕೂಡ ಅವ್ರ ಜೊತೆ ನಾನು ಸಂಪರ್ಕದಲ್ಲಿ ಇರೋ ಕಾರಣ ಪ್ರೊಫೆಷನಲಿ ಅದನ್ನು ಮ್ಯಾನೇಜ್ ಮಾಡ್ತಾರೆ. ನನಗೆ ಅನಿಸುತ್ತೆ ಜಾಲಿವುಡ್ ಯಾರು ನೋಡ್ಕೋತಾ ಇದ್ರು ಮೇಲ್ವಿಚಾರಕರು ಇದನ್ನ ಸಂಪೂರ್ಣವಾದಂತಹ ಪರ್ಮಿಷನ್ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿತ್ತು. ಇದರಿಂದಾಗಿ ಖಂಡಿತವಾಗ್ಲೂ ಕೂಡ ಕನಸು ಕನ್ನಡಗೆ ಬಿಗ್ ಬಾಸ್ ಸಂಸ್ಥೆಗೆ ದೊಡ್ಡ ಲಾಸ್ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ.